ಓಕೆ, ಥ್ಯಾಂಕ್ ಯು. ಈಗ ಮೇಘಾ ಮೇಡಮ್ ಜಿ, ನಿಮ್ಮ ಯಜಮಾನರ ಬಗ್ಗೆ ಏನಾದ್ರೂ ಮನಸ್ಸಿನೊಳಗೆ ಪ್ರೀತಿ ತುಂಬಿ 2 ಮಾತುಗಳನ್ನ ಹೇಳಿ ಆಮೇಲೆ ಈ ಪ್ರಪೋಸ್ ಅಂತೂ ಮಾಡ್ಸಲ್ಲ, ಹಾಗಾಗಿ ಮದುವೆ ಆಗ್ಬಿಟ್ಟಿದ್ರಿ, ವಿಶ್ ಮಾಡ್ಬಿಡಕಂತ್ರಿ. ಸೊ 2 ಮಾತು ನಿಮ್ಮ ಯಜಮಾನರ ಬಗ್ಗೆ, ಯಾರೋ ಗೊತ್ತಿಲ್ಲಾರ್ದಂತ ಒಳ್ಳೆ ಗುಣ. ಸರ್ ನಿಜಕ್ಕೂ ನಾ ಅವ್ರನ್ನ ಪಡಿಬೇಕಾದ್ರೆ ಪುಣ್ಯ ಮಾಡೀನ್ರಿ. ಸೂಪರ್. ನಾ ಲಕ್ಕಿ ಒಂದ ಮಾತನ್ನ ಹೇಳಿದ್ರೆ ಫುಲ್ ಲಕ್ಕಿ ಮಾಡಿದ್ರಿ. ನಾ ಅವ್ನ್ ಬಾಳ ಇಷ್ಟಪಟ್ಟ ಲವ್ ಮಾಡಿ ಮದುವೆ ಆಗಿನ್ರಿ. ಇನ್ ಮುಂದಾದ್ರೂ ನಾ ಯಾರಿಗೂ ಬೀಟ್ ಕೊಡಲ್ರಿ, ಬೀಟ್ ಕೊಡ್ತೀನ ನಾ 1,000. ಆ ಮಾತು ಅನ್ನಕ ಹೋಗ್ಬೇಡ್ರಿ, ಯಾಕಂದ್ರ ಸರ್ ನಿಜ ಹೇಳಕತ್ತೀನಿ. ಮಾಡು, ನಾ ಹೇಳೋದ್ ಬೇಡ, ಅದಕ್ಕ ನಾ ಆನ್ಸರ್ ನೀನೇ ಹೇಳ್ಬಿಡ್ಬೇಕು. ತಗೋ ಆಯ್ತು. ಏನಿಲ್ಲ ಸರ್, ಒಂದು ಮಾತು ಹೇಳ್ತೀನಿ. ಅಕ್ಕಿ ಹಚ್ಚಿರ್ತಾರಲ್ಲ, ಅಕ್ಕಿ ಒಂದು ಪಟ್ಟು ಹೆಚ್ಚಿರ್ತೇನೆ ಇಟ್ಟಿರ್ತೀನಿ ಸರ್ ನಾನು. ಸೂಪರ್. ಹೃದಯ ಇಡ್ತಾರೆ ಸರ್, ಅದನ್ನ ಬಿಚ್ಚಿ ಹೇಳಕ್ ಆಗೋದಿಲ್ಲ, ಇಷ್ಟ ಸರ್. ಈಗ ವಿಶ್ ಮಾಡ್ತಾರೆ. ಸೊ ಅದು ಖುಷಿನ ಸಂಭ್ರಮ ಬೇರೆ. ಮಾಡು, ಯಾರು ವಿಶ್ ಮಾಡ್ತಾರೆ ಏನೋ ಗೊತ್ತಿಲ್ಲ, ಬಟ್ ಹೆಂಡತಿ ಮಾಡೋ ವಿಶ್ ಇಷ್ಟು ಜನಗಳ ಮಧ್ಯದಲ್ಲಿ ನೋಡಾಕ ಒಂಥರ ನಾವೆಲ್ಲ ಕಾಯಕತ್ತೀವಪ್ಪ. ಸೊ ಅటు 100 ಬಂದಿನಿ, 300 ಕಿಲೋಮೀಟರ್ ಬಂದಿ ನಾವೆಲ್ಲ. ಈಗ ವಿಶೇಷವಾಗಿ ಮಾತಾಡ್ತಾ ವಿಶ್ ಮಾಡ್ಬೇಕ. ವಿಶ್ವ ಹ್ಯಾಪಿ ಬರ್ಡೇ. ಒಂದ್ ಸೆಕೆಂಡ್ ರೀ, ಇದು ಕ್ಯಾಮ್ರಾಮನ್ ರೆಡಿ ಇದ್ರಿ? ಎಲ್ಲಿದ್ರಿ? ಓಕೆ, ಈಗ ರೆಡಿ.